Let's go. ಲಾಸ್ಟ್ ವಿಡಿಯೋಲಿ ಪೊಟ್ಯಾಟೊ ವೆಡ್ಜಸ್ನ ಯಾವ ಥರ ಮಾಡಬೇಕಂತ ತೋರಿಸ್ಕೊಟ್ಟಿದ್ದೆ ಅಲ್ವಾ. ಇವಾಗ ಅದರ ಸಿಪ್ಪೆ ಯೂಸ್ ಮಾಡಿಕೊಂಡು ಒಂದು ಸ್ನ್ಯಾಕ್ ಮಾಡ್ಬೋದು. ಅದು ಯಾವ ಥರ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಏನಿಲ್ಲ, ನಾನು ಲಾಸ್ಟ್ ಟೈಮೇ ಉದ್ದಕ್ಕೆ ಬರೋ ಥರ ಅದು ಸಿಪ್ಪೆನ ತೆಗೆದಿಟ್ಕೊಂಡಿದ್ದೆ. ಇವಾಗ ನಾನು ಅದನ್ನು ಕಟ್ ಮಾಡಿ ಇಟ್ಕೊತೀನಿ, ಈ ಥರ ಶೇಪ್ ಬರೋ ಥರ. ಎಲ್ಲದನ್ನು ಕಟ್ ಮಾಡಿದಾದ್ಮೇಲೆ ಒಂದು ಒಳ್ಳೆ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ಅದೇನಾದರೂ ಮಣ್ಣು ಅದೇನಾದರೂ ಇದ್ದರೆ ಅದು ಹೋಗೋವರೆಗೂ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡಾದಮೇಲೆ ಒಂದು 10-15 ನಿಮಿಷದಷ್ಟು ಆರಿಡಿ. ಯಾಕಂದರೆ ಅದು ನೀರಿರುತ್ತಲ್ಲ, ಸೊ ನೀರನ್ನ ನಾವು ಡೈರೆಕ್ಟು ಎಣ್ಣೆಗೆ ಹಾಕಿದ್ರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಆರಿಡಿ. ಅದು ಸ್ವಲ್ಪ ಡ್ರೈ ಅಂತ ಅನಿಸ್ದಾದ್ಮೇಲೆ ನಾವು ಎಣ್ಣೆನ ಬಿಸಿ ಮಾಡಿಬಿಟ್ಟು ಡೈರೆಕ್ಟ್ ಇದೇನಿದೆ ಇದು ಸಿಪ್ಪೆನ ಡೈರೆಕ್ಟು ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರೋ ಥರ ಫ್ರೈ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ನಾನು ಇದು ಎತ್ತಿಟ್ಕೊಂಡಾದಮೇಲೆ ಬರೀ 3 ಪೌಡರ್ ಯೂಸ್ ಮಾಡೋದು. ಏನು ಚಿಲ್ಲಿ ಪೌಡರು, ಸ್ವಲ್ಪ ಪೆಪ್ಪರ್ ಪೌಡರು, ಅದಾದಮೇಲೆ ಗರಂ ಮಸಾಲ. ನಿಮಗೆ ಎಷ್ಟೆಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಖಾರ ಬೇಕಂದವರು ಜಾಸ್ತಿ ಹಾಕ್ಕೊಳ್ಳಿ. ಅದು ನೀವು ಎಷ್ಟು ಸಿಪ್ಪೆ ತೊಗೊಂಡಿರ್ತೀರ ಅನ್ನೋದ್ರ ಮೇಲೆ ಡಿಪೆಂಡು. ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಉಪ್ಪು ಮರಿಬೇಡಿ, ಉಪ್ಪು ಕೂಡ ಹಾಕ್ಕೋಬೇಕು. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದು ಈ ಸ್ನ್ಯಾಕ್ ರೆಡಿ. ತುಂಬ ಚೆನ್ನಾಗಿರುತ್ತೆ. ಸಿಪ್ಪೆಯಿಂದ ಇಷ್ಟು ಚೆನ್ನಾಗಿರೋ ಸ್ನ್ಯಾಕ್ ಬರುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.